ಹಜರತ್ ಇಮಾಮ್ ಹುಸೇನ್ ರದಿಯಲ್ಲಾಹು ತಆಲಾ ಅನ್ಹು ಮಕ್ಕಾ ಬಿಟ್ಟರು. ಮಕ್ಕಾನಿಂದ ಮುಸ್ಲಿಮಿನ ಅಕೀಲರು ಕೂಫಾನಿಂದ ಪತ್ರ ಬರೆದು ಕಳಿಸಿದ್ರು, ಇಮಾಮ್ ಹುಸೇನ್ ನೀವು ಕೂಫಾಗೆ ಬಾರಿ. ಆ ಪತ್ರ ಓದಿ ಹಜರತ್ ಇಮಾಮ್ ಹುಸೇನ್ ಅವರು ಏನ್ ಮಾಡಿದ್ರು, ಕೂಫಾಗೆ ಪ್ರವಾಸ ಸ್ಟಾರ್ಟ್ ಮಾಡಿದ್ರು. ಅಲ್ಲಾಹು ಅಕ್ಬರ್. ದಾರಿಯಲ್ಲಿ 1,000 ಸೇನೆಗಳಿಗೆ ಕರ್ಕೊಂಡು ಹೂರ್ ಬಿನ್ ಯಜೀದ್ ಬಂದ. ಹೂರ್ ಬಿನ್ ಯಜೀದ್ ನಿರಾಸೆಯಾಗಿ ಬರಾಕ್ ಕುಂತಿದ್ದಾನೆ, ನೀರ್ ಕೇಳಾಕ್ ಕುಂತಿದ್ದಾನೆ. ಯಾರಾದ್ರೂ ಇದ್ರೆ ನೀರ್ ಕೊಡ್ರಿ. ಇಲ್ಲಿ ನೋಡಿದ್ರೆ ಇಮಾಮ್ ಹುಸೇನ್ ಅವರು ತನ್ನ ಕುಟುಂಬಗಳಿಗೆ ಕರ್ಕೊಂಡು ಕೂಫಾಗೆ ಹೊಂಟಿದ್ದಾರೆ. ಯುದ್ಧಕ್ಕೆ ಹೊಂಟಿದ್ದಿಲ್ಲ. ಅವರು ಎದಕ್ಕೆ ಹೊಂಟಿದ್ರು? ಕೂಫಾಗೆ ಜನರಿಗೆ ಒಳ್ಳೆಯವಾದ ಸಂದೇಶ ಕೊಡೋದಕ್ಕೆ ಹೊಂಟಿದ್ರು. ತಪ್ಪ ದಾರಿಂದ ದೂರ ಇಡೋಕೆ ಅವ್ರಿಗೆ ಕರ್ಕೊಂಡು ಹೊಂಟಿದ್ರು. ಅಲ್ಲಾಹು ಅಕ್ಬರ್. ಇಲ್ಲಿ ಹೂರ್ ಬಿನ್ ಯಜೀದ್ ಭೇಟಿಯಾಗಿದ ನಂತರ ಆ ಎಲ್ಲಾರು ಸೇನೆಗಳು ನೀರ್ ಕೇಳಾಕಂತಿದ್ರು, ನಿರಾಸೆ ಆಗಿದ್ರು. ಇಮಾಮ್ ಹುಸೇನ್ ಅವರು ಕಳಿಸುತ್ತಾರೆ, ಒಬ್ರು ವ್ಯಕ್ತಿ ಕಳಿಸಿದ್ದಾರೆ, ಹೋಗಿ ಕೇಳ್ಕೊಂಬ ಅವ್ರು ಎದಕ್ ಬಂದಿದಾರ ಜನರು. ಹೋಗಿ ಕೇಳಿದ ನಂತರ ಏಕೆ ಬಂದಿದ್ರ, ಇಲ್ಲಿ ಬರೋದು ಉದ್ದೇಶ ಏನು? ಅವರು ಯಾವುದೇ ತರಹದ ಉತ್ತರ ಕೊಟ್ಟಿಲ್ಲ. ಮೊದ್ಲಿಗೆ ಏನ್ ಕೇಳಿದ್ರು? ಅಲ್ ಅತಶ್ ನೀರ್ ಕೇಳಿದ್ರು. ಮೊದ್ಲಿಗೆ ನೀರ್ ಕೊಡ್ರಿ. ಇಮಾಮ್ ಹುಸೇನ್ ರದಿಯಲ್ಲಾಹು ತಆಲಾ ಅನ್ಹು ದೊಡ್ಡವಾದ ಚರ್ಮದ ಬಾಟ್ಲಿ ತಗೊಂಡು ಏನ್ ಮಾಡುತ್ತಿದ್ರು, ಎಲ್ಲರಿಗೆ ನೀರ್ ಕುಡ್ಸಾಕ್ ಕುಂತಿದ್ರು. ಆ ಎಲ್ಲಾ ಯಜೀದ್ಗಳು ಸೇನಿಕಗಳು ಹೂರ್ ಬಿನ್ ಯಜೀದ್ ಜೊತೆ ಏನ್ ಬಂದಿದ್ರು, ಇಮಾಮ್ ಹುಸೇನ್ ಅವರು ಹಿಡ್ಕೊಳಕ್ ಬಂದಿದ್ರು. ಹಿಡ್ಕೊಂಡು ಯಜೀದ್ ಕಡೆ ಹೋಗೋದಕ್ಕೆ ಬಂದಿದ್ರು. ಹಜರತ್ ಇಮಾಮ್ ಹುಸೇನ್ ಅವರು ಇವರಿದಾರ ಅನ್ನೋದು ಅವ್ರಿಗೆ ಗೊತ್ತಿದ್ದಿಲ್ಲ. ಇಮಾಮ್ ಹುಸೇನ್ ಅವರು ಇವ್ರಿಗೆಲ್ಲರಿಗೆ ನೀರು ಕುಡ್ಸಾಕ್ ಕುಂತಿದ್ದಾರೆ. ಹೂರ್ ಬಿನ್ ಯಜೀದ್ ಹೇಗೆ ನೀರ್ ಕುಡಿಬೇಕು ಕುಡಿದ ನಂತರ ಕೇಳಿದ. ಎಲ್ಲಾರು ಜನರು ಕೇಳಿದ್ರು, ಹೂರ್ ಎದಕ್ ಬಂದಿದ್ಯಾ? ನಾವು ಈ ರೀತಿ ಇಮಾಮ್ ಹುಸೇನ್ ಅವರಿಗೆ ಹಿಡ್ಕೊಂಡು ಹೋಗಕ್ ಬಂದಿದ್ದೀವಿ. ಇಮಾಮ್ ಹುಸೇನ್ ಯಜೀದ್ ಅವ್ರಿಗಾಗಿ ಯಜೀದ್ಗಾಗಿ ಈ ರೀತಿ ಊರು ಬಿಟ್ಟಿದ್ದಾರಂತೆ, ನಾವು ಹಿಡ್ಕೊಂಡು ಹೋಗಕ್ ಬಂದಿದ್ದೀವಿ. ಹಜರತ್ ಇಮಾಮ್ ಹುಸೇನ್ ಅವ್ರು ಹೇಗೆ ಕೇಳಬೇಕು? ಎಲ್ಲಾರು ಜನರು ಹೇಳಿದ್ರು, ನೀನು ಯಾರು ಹುಸೇನ್ ಬಗ್ಗೆ ಕೇಳಾಕ್ ಕುಂತಿದ್ಯಲ್ಲ, ಈಗ ಏನು ಕೈನಿಂದ ನೀರು ಕುಡಿಸಿದ್ರಲ್ಲ ಅವರೇ ಇಮಾಮ್ ಹುಸೇನ್. ನೀರು ಕುಡಿಸಿದವರು ಇಮಾಮ್ ಹುಸೇನ್ ಅವರು ಇದ್ದಾರೆ. ಹೂರ್ ಬಿನ್ ಯಜೀದ್ ನೋಡಿದ ತಕ್ಷಣ ಏನ್ ಮಾತಾಡಿದ, ಹುಸೇನ್ ನನ್ ಜೊತೆ ನೀವು ಬರಲೇಬೇಕು, ಬಾರಿ ಕೂಫಾಗಿ ಹೋಗೋಣ, ದಮಿಷ್ಗೆ ಹೋಗೋಣ. ಹಜರತ್ ಇಮಾಮ್ ಹುಸೇನ್ ಏನ್ ಹೇಳಿದ್ರು, ಇಲ್ಲ ನಾನು ಬರೋದಿಲ್ಲ, ನಿನ್ ಜೊತೆ ನಾನು ಏಕೆ ಬರಬೇಕು, ನಾನು ಕೂಫಾಗಿ ಹೊಂಟಿದ್ದೇನೆ. ಅಲ್ಲಾಹು ಅಕ್ಬರ್. ಹಜರತ್ ಇಮಾಮ್ ಹುಸೇನ್ ಮತ್ತು ಪ್ರವಾಸ ಸ್ಟಾರ್ಟ್ ಮಾಡಿದ್ರು. ಹೂರ್ ಬಿನ್ ಯಜೀದ್ ಹೇಳಿದ, ಇಮಾಮ್ ಹುಸೇನ್ ಈಚಾ ಕಡೆ ನೀವು ದಮಿಷ್ಗೆ ಹೋಗ್ಬೇಡ್ರಿ, ಮದೀನಾಗಿನ ಹೋಗ್ಬೇಡ್ರಿ, ಬ್ಯಾರೆ ಯಾವ್ದೇ ದಾರಿ ತಗೋರಿ. ಇದು 2 ದಾರಿ ಬಿಟ್ಟು ಬ್ಯಾರೆ ದಾರಿ ತಗೋರಿ ನೀವು, ಏಕೆಂದ್ರೆ ನನ್ನ ಸರ್ದಾರ್ ಕಡೆ ನಾನು ಬ್ಯಾರೆ ಯಾವ್ದಾದ್ರು ಉತ್ತರ ಕೊಡಬೇಕು. ಅದಕ್ಕೆ ಹಜರತ್ ಇಮಾಮ್ ಹುಸೇನ್ ಅವರು ಹೂರಿನ ಮಾತು ಕೇಳಿ ಬ್ಯಾರೆ ದಾರಿ ತಗೊಂಡ್ರು. ಆ ದಾರಿಯನ್ನು ಹೇಗೆ ಪ್ರವಾಸ ಮಾಡ್ಕೊಂಡು ಮುಂದೆ ಹೋಗಿದ ನಂತರ ಎಷ್ಟು ದಿನ ಪ್ರವಾಸ ಮಾಡಿದ್ ಹೋಗಿದ ನಂತರ ಆ ಜಗದಲ್ಲಿ ಆರಾಮ್ ಮಾಡಕ್ ನಿಂತರು. ಹಜರತ್ ಇಮಾಮ್ ಹುಸೇನ್ ಕೇಳಿದ್ರು, ಈ ಯಾವ್ದು ಜಾಗ ಇದೆ, ಎಲ್ಲಿ ನಾವು ಬಂದಿದ್ದೇವೆ? ಅಲ್ಲಾಹು ಅಕ್ಬರ್. ಎಲ್ಲಾರು ಜನರು ಹೇಳಿದ್ರು, ಈ ಜಗದ ಹೆಸರು ಮಾರಿಯಾ, ಅಂದರೆ ಕರ್ಬಲಾ. ಹಾಜಾ ಕರ್ಬಲಾ ಅಂತ ಹೇಳಿದ್ರು. ಅಲ್ಲಾಹ್. ಹಜರತ್ ಇಮಾಮ್ ಹುಸೇನ್ ಅಳದು ಹೇಳಿದ್ರು, ಇದೇ ಜಗದಲ್ಲಿ ನಮ್ಮ ಒಂಟಿ ಕುಂದಿರುತ್ತದೆ, ಇದೇ ಜಗದಲ್ಲಿ ನಾವು ಇಲ್ಲಿ ಆರಾಮ ಮಾಡುತ್ತೇವೆ, ಇದೇ ಜಗದಲ್ಲಿ ನಮ್ಗೆ ಕೊಲೆವನ್ನು ಮಾಡಲಾಗುತ್ತದೆ, ಇದೇ ಜಗದಲ್ಲಿ ನಮ್ಗೆ ನೀರಾಡ್ಸಿ ಮಾಡಿ ಎಲ್ಲಾರು ಜನರು ನಮ್ಗೆ ಕೊಲೆವನ್ನು ಮಾಡುತ್ತಾರೆ, ಇದೇ ಜಗ ಇದೆ ಅಂತ ಹಜರತ್ ಇಮಾಮ್ ಹುಸೇನ್ ಅವರು ಅಳ್ಕೊಂತ ಹೇಳಿದ್ರು. ಅಲ್ಲಾಹು ಅಕ್ಬರ್. ಹಜರತ್ ಇಮಾಮ್ ಹುಸೇನ್ ಅವರು ಪ್ರವಾಸ ಸ್ಟಾರ್ಟ್ ಮಾಡಿದ್ರು. ಮೊಹರಮಿನ 3ನೇ ದಿನದಲ್ಲಿ ಹಜರತ್ ಇಮಾಮ್ ಹುಸೇನ್ ಅವರು ಕರ್ಬಲಾ ಮೈದಾನಲ್ಲಿ ಬಂದು ನಿಂತಿದ್ರು. ಎಷ್ಟನೇ ದಿನದಲ್ಲಿ? ಮೊಹರಮಿನ 3ನೇ ದಿನ ಇಮಾಮ್ ಹುಸೇನ್ ಅವರು ಕರ್ಬಲಾ ಮೈದಾನಲ್ಲಿ. ಇವತ್ತು ಹೇಗೆ ಮೊಹರಂ ಸ್ಟಾರ್ಟ್ ಆಗುತ್ತಿದೆ, ಅಲ್ಲಾಹು ಅಕ್ಬರ್. ನಮ್ಮ ಜನರು ವಿಚಿತ್ರ ರೀತಿ ಮಾಡುತ್ತಾರೆ. ಇವತ್ತಿನ ಮೊಹರಮಿನ 5ನೇ ದಿನ. ಯಾವ್ದು ದಿನ ಇವತ್ತು? ಮೊಹರಮಿನ 5ನೇ ದಿನ ಕುಂದಿರಿಸಿದ್ದಾರೆ ಇವತ್ತಲ್ಲಿ. ಬಹಳಷ್ಟು ಜನರು ಹೋಗಿ ಬಂದಿರಬಹುದಲ್ಲಿ, ಬದುಕಿ ಮಾಡಿಸ್ಕೊಂಡು ಬಂದಿರಬಹುದು. ಅಲ್ಲಾಹು ಅಕ್ಬರ್. ಮೊಹರಮಿನ 3ನೇ ದಿನದಲ್ಲಿ ಹಜರತ್ ಇಮಾಮ್ ಹುಸೇನ್ ಕರ್ಬಲಾ ಮೈದಾನಲ್ಲಿ ಬಂದರು. ಅದು ಎಲ್ಲಿ ನಿಂತಿದ್ರು? ನೆಹರೆ ಫುರಾತ್, ನೀರಿನ ಹಳ್ಳ ಇತ್ತು, ಫುರಾತ್ ಅಂತ ಹಳ್ಳ ಇತ್ತು. ಆ ಹಳ್ಳನ ಸಮೀಪ ಅವರು ಎಲ್ಲಾ ಖೈಮಾವನ್ನು ಹಾಕೊಂಡು ಕುಂತಿದ್ರು. ಅಲ್ಲಾಹು ಅಕ್ಬರ್. 3 ದಿನ ಆಯ್ತು. 3ನೇ ದಿನ ಆಗಿದ ನಂತರ ಮತ್ತು ಹೂರ್ ಬಿನ್ ಯಜೀದ್ ಪತ್ರ ಬರೆದು ಉಬೈದುಲ್ಲಾ ಬಿನ್ ಜಿಯಾದ್ ಕಡೆ ಕಳಿಸಿದ. ಉಬೈದುಲ್ಲಾ ಬಿನ್ ಜಿಯಾದ್ ಇದು ಹೇಗೆ ಪತ್ರ ಓದಬೇಕಿತ್ತು, ಅಮ್ರ್ ಬಿನ್ ಸಾದ್ಗೆ ಕಳಿಸಿದ. ಅಮ್ರ್ ಬಿನ್ ಸಾದ್, ನೀನ್ ಹೋಗು, ಕರ್ಬಲಾ ಮೈದಾನಲ್ಲಿ ಹೋಗಿ ಇಮಾಮ್ ಹುಸೇನ್ ಅವರಿಗೆ ಹಿಡ್ಕೊಂಬ ಹೋಗು, ಇಲ್ಲಾಂದ್ರೆ ಕೊಲೆ ಮಾಡು ಅಂತ ಕೊಟ್ಟು ಕಳಿಸಿದ. ಅಮ್ರ್ ಬಿನ್ ಸಾದ್ ಎಷ್ಟು 5,000 ಸೇನೆಗಳಿಗೆ ಕರ್ಕೊಂಡು ಬಂದ. ಮೊದಲಿಗೆ 1,000 ಬಂದಿದ್ರು, 2ನೇ ಸಾರಿ 5,000, ಟೋಟಲ್ ಎಷ್ಟು ಸಾವಿರ ಆದ್ರು? 6,000 ಸೈನಿಕಗಳು. ಹಜರತ್ ಇಮಾಮ್ ಹುಸೇನ್ ಅವ್ರ ಜೊತೆ ಎಷ್ಟು ಮಂದಿ ಇದ್ದಾರ? 82 ಅಂದ್ರೆ 72. 52 ಜನರು ಇಮಾಮ್ ಹುಸೇನ್ ಅವ್ರ ಕುಟುಂಬಗಳವರು ಇದ್ರು. ಅವ್ರ ಹೆಂಡತಿಯರು, ಅವ್ರ ಅಣ್ಣನ ಮಕ್ಕಳು, ಹಜರತ್ ಇಮಾಮ್ ಹುಸೇನ್ ಅವ್ರ ಮಕ್ಕಳು, ಹಜರತ್ ಇಮಾಮ್ ಹುಸೇನ್ 3 ಮಂದಿ ಮಕ್ಕಳಿದ್ರು. ಯಾರ್ಯಾರು ಗೊತ್ತಿದೆ? ಹಜರತ್ ಅಲಿ ಅಕ್ಬರ್, 2ನೇದು ಹಜರತ್ ಜೈನುಲ್ ಆಬಿದೀನ್, 3ನೇದು ಅಲಿ ಅಸ್ಗರ್, 6 ತಿಂಗಳದ ಮಗು ಅಲಿ ಅಸ್ಗರ್. ಮತ್ತು ಹಜರತ್ ಇಮಾಮ್ ಹಸನ್ ಅವ್ರದ್ದು 3 ಇಲ್ಲ ಅಂದ್ರೆ 5 ಮಂದಿ ಮಕ್ಕಳಿದ್ರು, 4 ಇಲ್ಲ ಅಂದ್ರೆ 5 ಮಂದಿ. ಹಜರತ್ ಕಾಸಿಂ, ಹಜರತ್ ಅಬ್ಬಾಸ್ ಅವರು ಇದ್ರು. ಮತ್ತು ಹಜರತ್ ಅಲಿ ಅವ್ರದ್ದು ಬ್ಯಾರೆ ಹೆಂಡತಿನ ಮಕ್ಕಳಿದ್ರು. ಎಲ್ಲಾರಿಗೆ ಕೊಡಿಸಿ ಯಾರು ಎಷ್ಟು ಮಂದಿ ಇದ್ರು? 52 ಮಂದಿ.
ಹಜರತ್ ಇಮಾಮ್ ಹುಸೇನ್ ಇಬ್ರು ಹೆಂಡತಿಯರು, ಉಮ್ಮೆ ಲೈಲಾ ಮತ್ತು ಶಹರೆ ಬಾನು, ಇವರು ಇಬ್ರು ಇರಿದ್ರು. ಇವ್ರಿಗೆಲ್ಲರಿಗೆ ಟೋಟಲ್ 72 ಜನರು ಹಜರತ್ ಇಮಾಮ್ ಹುಸೇನ್ ಅವ್ರ ಜೊತೆ ಇದ್ರು. ಸೇನೆಗಳು 5,000 ಜನರು. ಅಮರ್ ಬಿನ್ ಸಾದ್ 7ನೇ ಮೊಹರಂಗೆ ಬಂದ. ಮೊಹರಮಿನ 7ನೇ ದಿನದಲ್ಲಿ ಬಂದ. ಇವತ್ತು 7ನೇ ದಿನದಲ್ಲಿ ನಮ್ಮ ಜನರು ಆ 7ನೇ ದಿನದಲ್ಲಿನ ಫಾತಿಹಾಖಾನೆ ಮಾಡಕ್ ಹೋಗ್ತಾರ. 5ನೇ ದಿನ ತನಕ ಏನಾಗಿದ್ದಿಲ್ಲ. 7ನೇ ದಿನದಲ್ಲಿ ಅಮರ್ ಬಿನ್ ಸಾದ್ ಹೇಗೆ ಕರ್ಬಲಾನಲ್ಲಿ ಬರಬೇಕು, ಬಂದಿನ ತಕ್ಷಣ ಏನ್ ಕೆಲಸ ಮಾಡಿದ್ದ, ಹಜರತ್ ಇಮಾಮ್ ಹುಸೇನ್ ಅವ್ರ ಮೇಲೆ ನೀರ್ ಬಂದ್ ಮಾಡಿಸಿದ್ದ. ಏನು ನೀರ್ ಬಂದ್ ಮಾಡಿಸಿದ್ದ. ಹುಸೇನ್ ಅವ್ರದ್ದು ಏನು ಜೋಪಡಿ ರೂಮ್ಗಳಿದೆ, ಏನು ಬಟ್ಟೆ ಹಾಕೊಂಡು ಜೋಪಡಿ ಬಟ್ಟೆ ಹಾಕೊಂಡು ಕುಂತಿದಾರ ಅವರು, ಅದು ಎಲ್ಲಾ ಅವ್ರದ್ದು ಜಗ ಆರಾಮ ಮಾಡಿ ತೆಗೆದು ಹೊರಗಡೆ ದೂರ ಮಾಡ್ರಿ. ಅವ್ರು ಒಂದು ಹನಿ ನೀರು ಕುಡಿಯಬಾರದು. ಎಷ್ಟನೇ ಮೊಹರಂನಲ್ಲಿ ನೀರ್ ಬಂದಾಯ್ತು? 7ನೇ ಮೊಹರಂ. ಇವತ್ತು ನಾವು ಸ್ವಲ್ಪ ರೋಜಾ ಇದ್ದರೆ ಅಲ್ಲಾಹ್ ಅಕ್ಬರ್, ಒಂದು ದಿನದ ರೋಜಾರಿ ಬರೆ, ಒಂದು ದಿನದ ರೋಜಾ ಇದ್ದರೆ ಬೆಳಗಿನ ಸಾಯಂಕಾಲ ತನಕ ನಮ್ಗೆ ನಿಂದ್ರಾಕ್ ಮಾತ್ರ ಕುಂದ್ರಾಕ್ ಶಕ್ತಿ ಇರೋದಿಲ್ಲ. ಆ ರೀತಿ ನಮ್ಮ ಪರಿಸ್ಥಿತಿ ಆಗ್ತೈತಿ. ಹಜರತ್ ಇಮಾಮ್ ಹುಸೇನ್ ಅವರು 8, 9, 10 3 ದಿನ ತನಕ ಅವ್ರಿಗೆ ನೀರು ಸಿಕ್ಕಿದ್ದಿಲ್ಲ. ಇಮಾಮ್ ಹುಸೇನ್ ಅವರಿಗೆ 3 ದಿನ ತನಕ ನೀರು ಸಿಕ್ಕಿದ್ದಿಲ್ಲ. 3 ದಿನ ತನಕ ಒಂದು ಹನಿ ನೀರನ್ನು ಕೊಟ್ಟಿದ್ದಿಲ್ಲ ಯಜೀದ್ ಜನರು. ಮತ್ತು ಲಾಸ್ಟ್ಗೆ 9ನೇ ದಿನದಲ್ಲಿ ಶಮ್ರ್ ಜಿಲ್ ಜೋಶನ್ ನವ ಯಜೀದ್ ಬಂದ. ಎಷ್ಟೋ ಸೇನೆಗಳು ಕರ್ಕೊಂಡು ಬಂದ. ಟೋಟಲ್ ಕರ್ಬಲಾ ಮೈದಾನಲ್ಲಿ 22,000 ಸೇನೆಗಳಾದ್ರು. ಎಷ್ಟು? 22,000 ಸೇನೆಗಳು ಒಂದು ಮೈದಾನಲ್ಲಿ. ಇನ್ನೊಂದು ಮೈದಾನಲ್ಲಿ ಹಜರತ್ ಇಮಾಮ್ ಹುಸೇನ್ ಅವ್ರ ಜೊತೆ ಎಷ್ಟು ಮಂದಿ ಇದ್ದಾರೆ? 72. ಇಲ್ಲೇ 72, ಇಲ್ಲೇ 22. ಅಲ್ಲಾ, ಇವರು ಮುಸಲ್ಮಾನರು, ಅವರು ಮುಸಲ್ಮಾನರು ಮತ್ತು ಬೇರೆ ಧರ್ಮರಲ್ಲ. ಇದು ತಿಳ್ಕೊಳಕ್ ಹೋಗ್ಬೇಡ್ರಿ. ಇವರು ಮುಸಲ್ಮಾನ್ ಇದ್ರು, ಅವರು ಮುಸಲ್ಮಾನರು ಇದ್ರು. ಅಲ್ಲಾಹು ಅಕ್ಬರ್. ಇಮಾಮ್ ಹುಸೇನ್ ಅವರು 8ನೇ ದಿನದಲ್ಲಿ ನೀರಿಲ್ಲ, 9ನೇ ದಿನದಲ್ಲಿ ನೀರಿಲ್ಲ. ಇಮಾಮ್ ಹುಸೇನ್ ರದಿಯಲ್ಲಾಹು ತಆಲಾ ಅನ್ಹು 9ನೇ ರಾತ್ರಿಯಲ್ಲಿ ಕತ್ಲಾಗಿದೆ. ಎಲ್ಲಾರು ಜನರಿಗೆ ಜಮಾ ಮಾಡಿದ್ರು, ಎಲ್ಲಾರು ಜನರಿಗೆ ಕರೆಸಿದ್ರು. ನನ್ನ ಜನರು, ನನ್ನ ಜೊತೆ ಬಂದಿರುವ ಜನರು, ಈ ಯಜೀದ್ಗಳು ಎಲ್ಲಾರ ಸೇನೆಗಳು ನನ್ನ ದ್ವೇಷ ಮೇಲೆ ಬಂದಿದ್ದಾರೆ, ನನ್ನ ಶತ್ರುಗಳಾಗಿದ್ದಾರೆ. ಆದರೆ ನಿಮ್ಮ ಮೇಲೆ ಯಾವುದೇ ತರಹದ್ದು ದ್ವೇಷ ತಗೊಂಡು ಬಂದಿಲ್ಲ, ಶತ್ರುಗಳಾಗಿ ಬಂದಿಲ್ಲ. ಇನ್ನೂ ಸಮಯ ಇದೆ. ಯಾರಾದ್ರೆ ಮನೆಗೆ ಹೊಳ್ಳಿ ಹೋಗೋರು ಇದ್ರೆ ಹೋಗಿ ಬಿಡ್ರಿ. 9ನೇ ರಾತ್ರಿಯಲ್ಲಿ ಇದು ಮಾತುಕತೆ ಆಗುತ್ತಿದೆ. 22 ನಾಯಿಗಳು ಇಮಾಮ್ ಹುಸೇನ್ಗೆ ಕೊಲೆ ಮಾಡಕ್ ಬಂದಿದ್ರು. 22,000 ನಾಯಿಗಳು ಇಮಾಮ್ ಹುಸೇನ್ಗೆ ಕೊಲೆ ಮಾಡಕ್ ಬಂದಿದ್ರು. 9ನೇ ರಾತ್ರಿ ಇದೆ. 2 ದಿನ ತನಕ ನೀರು ಕುಡ್ದಿದ್ಲ ಇವರು. ನೀರನ್ನ ಕುಡಿದ್ರು. ಇವತ್ತು ನಾವು ಹೊಟ್ಟೆ ತುಂಬಾ ಬಿರಿಯಾನಿ ತಿಂದು, ಹೊಟ್ಟೆ ತುಂಬಾ ಚೋಂಗ ತಿಂದು, ಹೊಟ್ಟೆ ತುಂಬಾ ಬೆಲ್ಲದು ಏನೋ ಶರಬತ್ ಕುಡಿದು ಇವರು ಏನೋ ಡ್ಯಾನ್ಸ್ ಮಾಡಕ್ ಕುಂತಿದಾರ 9ನೇ ರಾತ್ರಿಯಲ್ಲಿ. ಮತ್ತೆ ಇವರು ಯಾರು? ಇಮಾಮ್ ಹುಸೇನ್ಗೆ ಪ್ರೀತಿ ಮಾಡೋರು. ಒಂದು ದಿನದ ನಮಾಜ್ ಇಲ್ಲ, ರೋಜಾನೇ ಇಲ್ಲ ಇವರಿಗೆ, ಕುರಾನಿನ ತಿಲಾವತನ ಮಾಡೋರು ಇಲ್ಲ ಇವರು. ಮತ್ತು ನಾವು ಯಾರು? ಇಮಾಮ್ ಹುಸೇನ್ಗೆ ಪ್ರೀತಿ ಮಾಡೋರು. ಇಮಾಮ್ ಹುಸೇನ್ ನೀರು ಇದ್ದಿದ್ದಿಲ್ಲ ಅಂದ್ರೆ ಅವರು ನಮಾಜ್ ಮಾಡಕ್ ಕುಂತಿದ್ರು, ನಮಾಜ್ ಬಿಟ್ಟಿದ್ದಿಲ್ಲ ಅವರು ಕರ್ಬಲಾ ಮೈದಾನದಲ್ಲಿ. 9ನೇ ರಾತ್ರಿಯಲ್ಲಿ ಈ ರೀತಿ ಹೇಳಿ ಅವ್ರು ಏನ್ ಮಾಡಿದ್ರು? ದೀಪವನ್ನು ಆರಿಸಿದ್ರು. ಯಾರಾದ್ರೆ, ಯಾಕಂದ್ರೆ ಕತ್ಲ ಇದೆ, ಕತ್ಲಲ್ಲಿ ಯಾರು ಹೋಗೋರು ಹೋಗ್ಬಿಡ್ರಿ ಅಂತ ಹೇಳಿದ್ರು. ಯಾರಿಗೆ ಕಣ್ಣಿಗೆ ಕಾಣೋದಿಲ್ಲ. ಸ್ವಲ್ಪ ಸಮಯ ತನಕ ದೀಪ ಆರಿಸಿದ ನಂತರ ಮತ್ತೆ ದೀಪ ಹಚ್ಚಿ ನೋಡ್ತಾರೆ, ಯಾರು ಹಳ್ಳಿ ಹೋಗಿದ್ದಿಲ್ಲ. ಎಲ್ಲಾರು ಅಲ್ಲೇ ಕುಂತಿದ್ರು. ಇಮಾಮ್ ಹುಸೇನ್, ನಿಮ್ಮ ಜೊತೆ ನಾವು ಬಂದಿದ್ದೀವಿ, ನಿಮ್ಮ ಜೊತೆ ಬಂದಿದ್ದೀವಿ ಅಂದ್ರೆ ನಾವು ನಿಮ್ಮ ಜೊತೆ ನಾವು ಹಳ್ಳಿ ಹೋಗ್ತೀವಿ, ಇಲ್ಲಾಂದ್ರೆ ಹಳ್ಳಿ ಹೋಗುದಿಲ್ಲ. ನಾವು ಹೋಗಿದ್ರೆ ನಮ್ಮ ದೇಹನಿಂದ ಆತ್ಮ ಹೋಗ್ಬೇಕು, ಅಲ್ಲಿ ತನಕ ನಾವು ಯಾರು ನಿಮ್ಗೆ ಬಿಟ್ಟು ಹೋಗೋದಿಲ್ಲ. ಇಮಾಮ್ ಹುಸೇನ್ ಇವ್ರು ಇದ್ರು ಇಮಾಮ್ ಹುಸೇನ್ಗೆ ಪ್ರೀತಿ ಮಾಡೋರು. ಇಮಾಮ್ ಹುಸೇನ್ ಜೊತೆ ಕುಂತಿದ್ರು, ಹೇಳ್ತಿದ್ರು. 9ನೇ ರಾತ್ರಿಯಲ್ಲಿ ಇದು ಎಲ್ಲಾರು ಇಮಾಮ್ ಹುಸೇನ್ ಕುಟುಂಬಗಳು ಎಲ್ಲಾರು ಕುಂತು ಮಾತಾಡಕ್ ಹೋಗಿದ್ದಾರೆ. ಇಲ್ಲಿ ಎಲ್ಲಾರು 22,000 ಇವರು ಯಜೀದಿಗಳು ಏನಿದ್ರು ಸೇನೆಗಳು ಎಲ್ಲಾರು ತಬ್ಲಾ ಬಾರಸಿ ಏನು ಕುಣ್ಯಾಕ್ ಕುಂತಿದ್ರು. ಇಲ್ಲಿ ನೀರಿಲ್ಲ, ಕರ್ಬಲಾ ಮೈದಾನಲ್ಲಿ ನೀರಿಲ್ಲ, ಊಟಕ್ಕೆ ಸಾಮಾನಿಲ್ಲ, ಒಂದು ತುತ್ತು ಅಣ್ಣನೇ ಇಲ್ಲ. ಆ ಪರಿಸ್ಥಿತಿ ಇಮಾಮ್ ಹುಸೇನ್ ಅವರ ಕಡೆ ಇತ್ತು. ಯಜೀದಗಳು ಎಲ್ಲಾರು ಊಟ ಮಾಡಕ್ ಕುಂತಿದ್ದಾರೆ, ಕಬಾಬ್ ತಿನ್ನಕ್ ಕುಂತಿದ್ದಾರೆ, ತಬ್ಲಾ ಬಾರ್ಸಕ್ ಕುಂತಿದ್ದಾರೆ, ಹೆಣ್ಣು ಮಕ್ಕಳಿಗೆ ಕರ್ಕೊಂಡು ಬಂದಿದ್ರು, ಡ್ಯಾನ್ಸ್ ಮಾಡ್ಸಕ್ ಕುಂತಿದ್ದಾರೆ. ಮತ್ತು ಬೇರೆ ಧರ್ಮದ ಯಾರು ಇದ್ದಿದ್ದಿಲ್ಲ ರೀ, ಎಲ್ಲಾರು ಮುಸಲ್ಮಾನರು ಇದ್ರು, ಎಲ್ಲಾರು ಕಲ್ಮಾ ಓದೋರು ಇದ್ರು. ಇವತ್ತು ನಮ್ಮ ಗ್ರ್ಯಾಂಡ್ ಆಗಿ ಮೊಹರಂ ಮಾಡೋರು ಇನ್ನು ಮಕ್ಕಳಿಗೆ ಹೇಳಿ ಕಳ್ಸಾಕ್ ಕುಂತಿದಾರ. ನಮ್ಮ ಅಕ್ಕ ತಂಗಿರು, ನನ್ನ ಮಗನೇ ಹೋಗಿ ಬಾ ಕಿಚ್ಚ ತುಳಿದ್ ಬಾ ಹೋಗು, ನನ್ನ ಮಗನೇ ಹೋಗಿ ಬೆಂಕಿ ತುಳಿದ್ ಬಾ ಹೋಗು, ನನ್ನ ಮಗನೇ ಹೋಗಿ ಒತ್ತಿ ಮಾಡಿಸ್ಕೊಂಡ್ ಬಾ ಹೋಗು ಅನ್ನತಾರಲ್ಲಿ. ಯಾವ್ದು ಮುಖ ತೂನಿ ಹೇಳಕ್ ಕುಂತಿದ್ರಲ್ಲ. ಇಮಾಮ್ ಹುಸೇನ್ಗೆ ಏನ್ ಉತ್ತರ ಕೊಡ್ತೀರಿ ನಾಳೆ ಕಯಾಮತ್ ದಿನದಲ್ಲಿ? ಆ ಜಗದಲ್ಲಿ ಕಳ್ಸಾಕ್ ಕುಂತಿದ್ದೀರಾ? ಮಸಜಿದ್ ಪಕ್ಕಗಿದೆಯಲ್ಲೇ ಹೋಗಿ ನಮಾಜ್ ಮಾಡಕ್ಕೆ ಯೋಗ್ಯತೆ ಇಲ್ಲ ಜನರಿಗೆ, ಅವ್ರ ಕಡೆ ಕಳ್ಸಾಕ್ ಕುಂತಿದ್ದೀರಾ? ಇಮಾಮ್ ಹುಸೇನ್ಗೆ ಏನ್ ಹೇಳ್ತೀರಿ ನೀವು ನಾಳೆ ಕಯಾಮತ್ ದಿನದಲ್ಲಿ? ಇಮಾಮ್ ಹುಸೇನ್ ಏನ್ ಹೇಳಿದ್ರು? ನಾನು ಕರ್ಬಲಾ ಮೈದಾನದಲ್ಲಿ ನೀರು ಕೊಡಾರ್ದಂಗೆ ನಾನು ನನ್ನ ದೀನಗಾಗಿ ನಾನು ಶ್ರಮ ಪಟ್ಟು ನಾನು ತ್ಯಾಗ ಆಗಿದ್ದೇನೆ. ಇಂತಹ ಜನರ ಜೊತೆ ನೀವು ಕೂಡಿ ನನ್ನ ಹೆಸರು ತಗೊಂಡು
ನರಕಲ್ಲಿ ಹೋಗುದ್ ಕೆಲಸ ಮಾಡಿದೀರಾ? 9ನೇ ರಾತ್ರಿ ಇತ್ತು. ಇಮಾಮೆ ಹುಸೇನ್ ಅವರು ಈ ರೀತಿ ಮಾತಾಡಕ್ ಕುಂತಿದ್ರು ಎಲ್ಲಾರು ಜನರ ಜೊತೆ. ಯಜೀದ್ಗಳು ಡ್ಯಾನ್ಸ್ ಮಾಡಕ್ ಕುಂತಿದ್ರು. ಇವತ್ತು ಹಲವಾರು ಊರುಗಳಲ್ಲಿ 9ನೇ ರಾತ್ರಿಯಲ್ಲಿ ನಮ್ಮ ಮುಸಲ್ಮಾನ್ ಜನರು ತಬ್ಲಾ ಬಾರ್ಸಕ್ ಕುಂತಿದಾರ. ತಬ್ಲಾ ಬಾರ್ಸೋರು ಇಮಾಮ್ ಹುಸೇನ್ ಅವರು ಇದ್ದಿದ್ದಿಲ್ಲ, ಯಜೀದ್ಗಳು ತಬ್ಲಾ ಬಾರಿಸಿದ್ರು ಕರ್ಬಲಾ ಮೈದಾನಲ್ಲಿ. ಕುಣ್ಯಾಕ್ ಕುಂತಿದ್ರು ಯಾರು? ಇಮಾಮೆ ಹುಸೇನ್ ಅವರು ಕುಣ್ಯಾಕ್ ಕುಂತಿದ್ದಿಲ್ಲ, ಯಜೀದ್ಗಳು ಕುಣ್ಯಾಕ್ ಕುಂತಿದ್ರು. ಕಬಾಬ್ ಯಾರು ತಿನ್ನಾಕ್ ಕುಂತಿದ್ರು? ಇಮಾಮೆ ಹುಸೇನ್ ಅವರು ಕಬಾಬ್ ತಿನ್ನಾಕ್ ಕುಂತಿದ್ದಿಲ್ಲ, ಯಜೀದ್ಗಳು ಕಬಾಬ್ ತಿನ್ನಾಕ್ ಕುಂತಿದ್ರು. ನೀರ್ ಮೇಲೆ ನೀರ್ ಯಾರು ಕುಡಿಯಾಕ್ ಕುಂತಿದ್ರು? ಇಮಾಮೆ ಹುಸೇನ್ ಅವರು ನೀರ್ ಕುಡಿಯಾಕ್ ಕುಂತಿದ್ದಿಲ್ಲ, ಯಜೀದ್ಗಳು ನೀರ್ ಕುಡಿಯಾಕ್ ಕುಂತಿದ್ರು. ಬೆಂಕಿನಲ್ಲಿ ಸಮೀಪ ನಿಂತು ಎಲ್ಲಾರು ಜಿಗ್ದಾಡಕ್ ಕುಂತಿದ್ರು ಯಜೀದ್ಗಳು. ಇಮಾಮೆ ಹುಸೇನ್ ಏನ್ ಮಾಡಕ್ ಕುಂತಿದ್ರು 9ನೇ ರಾತ್ರಿಯಲ್ಲಿ? ಅಲ್ಲಾಹನ ಬಾಗಿಲ ಕೈ ಬಸು ದುವಾ ಮಾಡಕ್ ಕುಂತಿದ್ದಾರೆ, ಅಲ್ಲಾಹನ ಬಾಗಿಲ ನಮಾಜನ್ನು ಮಾಡಕ್ ಕುಂತಿದ್ದಾರೆ. ಇವರಿದ್ರು ಇಮಾಮೆ ಹುಸೇನ್. ಇವತ್ತು ಇಮಾಮೆ ಹುಸೇನಿನ ಹೆಸರು ತಗೊಳ್ಳೋರು ಇಂತ ಕೆಲಸ ಮಾಡಕ್ ಕುಂತಿದಾರ? ನೀವೇ ಹೇಳ್ರಿ, ಮಾಡಕ್ ಕುಂತಿದಾರ ಇವರು? ಮಾಡಕುಂದ್ರೆ ನೋಡಿದಿರ ಇವ್ರಿಗೆ ಮಾಡೋದು ಇಂತ ಕೆಲಸ? 9ನೇ ರಾತ್ರಿಯಲ್ಲಿ ಏನ್ ಮಾಡಕ್ ಕುಂತಿದ್ದಾರೆ ಇವರು? ಕುಣಿಯಾಕ್ ಕುಂತಿದಾರ. ಸ್ವಲ್ಪ ಊರುಗಳಲ್ಲಿ ಈ ಕುಣಿಯೋದು ಡ್ಯಾನ್ಸ್ ಏನ್ ಹೇಳ್ತಾರೆ ಗೊತ್ತಿದೆ? ಹೆಜ್ಜಿ ಮಳ ಅಂತ. ಹೆಜ್ಜಿ ಮಳ 9ನೇ ರಾತ್ರಿಯಲ್ಲಿ ಕುಣಿಯೋದಿದ್ದರೆ ಇವತ್ತು ನಾಳೆ ನಿಮ್ಮ ತಂದೆಯವರು ಸಾಯುವರಿದ್ದಾರೆ ಅಂತ ತಿಳ್ಕೊರಿ. ಎಕ್ಸಾಂಪಲ್, ಆ ಕುಣಿಯೋರು ಜನರಿಗೆ ನಾನು ಹೇಳಕ್ ಕುಂತಿದ್ದೀನಿ, ಡ್ಯಾನ್ಸ್ ಮಾಡೋರು ಜನರಿಗೆ. ನಿಮ್ಮ ತಂದೆಯವರು ಸೀರಿಯಸ್ ಇದ್ದಾರ, ICU ಆಫೀಸ್ ನಲ್ಲಿ, ದವಾಖಾನೆ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿದ್ದಾರ, ನಾಳೆ ಅವರು ಸಾಯುವರಿದ್ದಾರ. ಇವತ್ತು ಕೊನೆಯ ರಾತ್ರಿ. ಯಾರಾದ್ರೆ ಮಕ್ಕಳು ನಾಳೆ ನನ್ನ ತಂದೆ ಸಾಯುವರಿದ್ದಾರ ಅಂತ ಯಾರಾದ್ರೆ ಕುಣಿತಾರ? ಜಿಗ್ಡಾಡ್ತಾರ ಯಾರಾದ್ರೆ? ಯಾರು ಜಿಗಳೋದಿಲ್ಲ, ಯಾರು ಕುಣಿಯೋದಿಲ್ಲ, ಅಳ್ತಾರ. ಇನ್ನು ಇಲ್ಲಾಂದ್ರೆ ಮಸೀದ್ನಲ್ಲಿ ಎಷ್ಟೋ ಧರ್ಮ ಜನರು ದೇವಸ್ಥಾನಗಳಿಗೆ ಅಲ್ಲಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಿರ್ತಾರ. ನಮ್ಮ ಅಪ್ಪಾಜಿಗೆ ಐ ದೇವ್ರೇ ನೀನೇ ಕಾಪಾಡು, ನಮ್ಮ ಅಪ್ಪಾಜಿಗೆ ಜೀವನ ಕೊಡು, ನನ್ನ ತಾಯಿಗೆ ಕಾಪಾಡು ಯಾ ಅಲ್ಲಾ. ಎಲ್ಲರೂ ದುವಾ ಮಾಡ್ತಿರ್ತಾರ. ನಾಳೆ 10ನೇ ರಾತ್ರಿ ಇದೆ. ಇಮಾಮೆ ಹುಸೇನ್ ಅವರು 10ನೇ ರಾತ್ರಿ ಗೊತ್ತಿದೆ, 10ನೇ ದಿನ ನಮ್ಗೆ ಕೊಲೆ ಮಾಡೋರಿದ್ದಾರೆ ಇವರು ಅನ್ನೋದು. ಆದ್ರೆ ಇಮಾಮೆ ಹುಸೇನ್ ಅವರು ನಮಾಜ್ ಬಿಟ್ಟಿದ್ದಿಲ್ಲ, ಇಡೀ ರಾತ್ರಿ ನಮಾಜ್ ಮಾಡಕ್ ಕುಂತಿದ್ರು. ಮತ್ತು ಯಾರು ವಿದ್ವೇಷ ಮೇಲೆ, ಯಾರು ನೆಮ್ಕಿ ಮೇಲೆ ಇವರು ಕುಣಿಯಾಕ್ ಕುಂತಿದ್ದಾರೆ. ಮತ್ತು 9ನೇ ರಾತ್ರಿಯಲ್ಲಿ 9ನೇ ರಾತ್ರಿ ಇದು ಎಲ್ಲಾ ಡಿಸ್ಕಷನ್ ಆಗಿದ ನಂತರ ಬೆಳಗಿನ ಜಾವ ಆಯ್ತು. ಅಲ್ಲಾಹು ಅಕ್ಬರ್, ಎಲ್ಲಾರು ಸೇನೆಗಳು ಯುದ್ಧ ಮಾಡೋದಕ್ಕೆ ರೆಡಿ ಆಗಿದ್ರು. ಇಲ್ಲಿ ನೋಡಿದ್ರೆ ಹಜರತಿ ಅಲಿ ಅಕ್ಬರ್, ಇಮಾಮೆ ಹುಸೇನ್ ಅವ್ರದ್ದು ದೊಡ್ಡ ಮಗನ ಹೆಸರು ಹಜರತಿ ಅಲಿ ಅಕ್ಬರ್. ಅಲ್ಲಾಹು ಅಕ್ಬರ್, ಹಜರತಿ ಅಲಿ ಅಕ್ಬರ್ ಅವರ ಬಗ್ಗೆ ಇಲ್ಲಿ ತನಕ ಬಂದಿದೆ. ಮನೆಯಲ್ಲಿ ದೀಪ ಜಾಸ್ತಿ ಇದ್ದಿದ್ದಿಲ್ಲ, ಬೆಳಕನ್ನೋದು ಇದ್ದಿದ್ದಿಲ್ಲ. ನಮ್ಗೆ ಏನಾದ್ರೆ ರಾತ್ರಿಯಲ್ಲಿ ಯಾವುದೇ ವಸ್ತು ಹುಡುಕಾಡಬೇಕಂದ್ರೆ ನಾವು ಬೆಳಕಿಗೆ ದೀಪ ಕಡೆ ಹೋಗ್ತಿದ್ದಿಲ್ಲ. ಹಜರತಿ ಅಲಿ ಅಕ್ಬರ್ ಅವರಿಗೆ ನಮ್ಮ ಮನೆಯಲ್ಲಿ ಕರಿತಿದ್ವಿ. ತಾಯಿಯವರು ಹೇಳಕ್ ಕುಂತಿದಾರ ಹೆಣ್ಣು ಮಕ್ಕಳು, ಅಲಿ ಅಕ್ಬರ್ ಅವರಿಗೆ ನಮ್ಮ ಮನೆಯಲ್ಲಿ ನಾವು ಕರೀತಿದ್ವಿ. ಹಜರತಿ ಅಲಿ ಅಕ್ಬರ್ ಅವರು ನಮ್ಮ ರೂಮ್ ನಲ್ಲಿ ನಮ್ಮ ಮನೆಯಲ್ಲಿ ಬಂದಿದ ನಂತರ ಅವ್ರದ್ದು ಮುಖದ ಬೆಳಕಿನಿಂದ ನಾವು ಎಲ್ಲಾ ಕೆಲಸವನ್ನು ಮಾಡ್ತಿದ್ವಿ ಅಂತ ಎಲ್ಲರೂ ಹೆಣ್ಣು ಮಕ್ಕಳು ಹೇಳಕ್ ಕುಂತಿದಾರ. ಅಷ್ಟು ಮುಖದ ಬೆಳಕಿತ್ತು ಹಜರತಿ ಅಲಿ ಅಕ್ಬರ್ದು ಮುಖದ ಮೇಲೆ. ಅದಕ್ಕೆ ಅಲಾ ಹಜರತ್ ಹೇಳಿದ್ರು ಏನಂತ? ತೇರಿ ನಸ್ಲೆ ಪಾಕ್ ಮೇ ಹೈ ಬಚ್ಚಾ ಬಚ್ಚಾ ನೂರ್ ಕಾ, ತೂ ಹೈ ಐನೆ ನೂರ್, ತೆರ ಸಬ್ ಘರಾನ ನೂರ್ ಕಾ, ತೆರ ಸಬ್ ಘರಾನ ನೂರ್ ಕಾ. ಬೆಳಗಿನ ಜಾವದಲ್ಲಿ ಅಜಾನ್ ಆಗ ಕುಂತಿದೆ. ಒಂದೇ ಮೈದಾನ್, ಬ್ಯಾರೆ ಧರ್ಮದು ಯಾರು ಜನರಿಲ್ಲ, ಒಂದೇ ಧರ್ಮದ ಜನರು. ನಾನು ಹಲವಾರು ಸಾರಿ ಉಲ್ಟಾ ರಿಪೀಟ್ ನಾನು ಒಂದೇ ಮಾತಾಡಕ್ ಕುಂತಿದ್ದೀನಿ. ಬ್ಯಾರೆ ಧರ್ಮ ಜನರಿಲ್ಲ, ಒಂದೇ ಧರ್ಮ ಜನರು. ಏಕೆ ನಾನು ಹೇಳಕ್ ಕುಂತಿದ್ದೀನಿ? ಇವತ್ತು ಯಜೀದನ ಕೆಲಸ ಮಾಡೋರು ಜನರು ತಿಳ್ಕೊಳ್ಳಿ. ಇವತ್ತು ನಾವು ಬ್ಯಾರೆ ಧರ್ಮದ ಜನರಿಗೆ ಇಮಾಮೆ ಹುಸೇನ್ ಅವರು ಮಾಡಿ ಹೋಗಿರುವ ಕೆಲಸ ನಾವು ಸಂದೇಶ ಕೊಡಬೇಕಿತ್ತು. ನಾವು ಬ್ಯಾರೆ ಜನರಿಗೆ, ಧರ್ಮದ ಜನರಿಗೆ ನಾವಿತ್ತು ನರಕದಲ್ಲಿ ಹೋಗೋದು ಕೆಲಸ ಮಾಡ್ಸಕ್ ಕುಂತೇವೆ. ಅವರಿಂದ ಅವ್ರಿಗೆ ತಗೊಂಡು ತಪ್ಪು ಕೆಲಸ ನಾವು ಮಾಡಕ್ ಕುಂತಿದ್ದೀವಿ. ಅವ್ರಿಗೆ ಗೊತ್ತಿಲ್ಲ, ಬ್ಯಾರೆ ಧರ್ಮ ಜನರಿಗೆ ಗೊತ್ತಿಲ್ಲ ಇಮಾಮೆ ಹುಸೇನ್ ಅವರು ಯಾವ ರೀತಿ ಇದ್ದರು, ಇಡೀ ಜೀವನ ಯಾವ ದಾರಿ ಮೇಲೆ ಪಾಲನೆ ಮಾಡಿದ್ರು, 10ನೇ ದಿನದಲ್ಲಿ ಏನ್ ಕೆಲಸ ಮಾಡಿದ್ರು ಅವ್ರಿಗೆ ಗೊತ್ತಿಲ್ಲ. ಅದು ನಾವು ತಿಳಿಸಿ ಹೇಳಬೇಕಿತ್ತು. ನಾವು ತಿಳಿಸಿ ಹೇಳೋರಲ್ಲ. ನಾವು ಇನ್ನೂ ಅವ್ರಿಗಿಂತ ಜಾಸ್ತಿ ತಪ್ಪವಾದ ಕೆಲಸ ಮಾಡಿ ತೋರ್ಸೋರು ನಾವು. ಏಕೆ? 10ನೇ ದಿನದಲ್ಲಿ ನಮ್ಗೆ ಬೆಲ್ಲ ಸಿಗ್ತೈತಿ, 10ನೇ ದಿನದಲ್ಲಿ ನಮ್ಗೆ ಕೊಬ್ಬರಿ ಬಟ್ಲ ಸಿಗ್ತೈತಿ, 10ನೇ ದಿನದಲ್ಲಿ ನಮ್ಗೆ ಜೋಳ ಸಿಗ್ತೈತಿ, 10ನೇ ದಿನದಲ್ಲಿ ನಮ್ಗೆ ಗೋಧಿ ಸಿಗ್ತೈತಿ, 10ನೇ ದಿನದಲ್ಲಿ ಸಕ್ಕರಿನ ಚೀಲಗಳು ನಮ್ಗೆ ಸಿಗ್ತಾವ. ಯಾಕೆಂದ್ರೆ ಹಲವಾರು ಧರ್ಮ ಜನರು ಬಂದು ಇಮಾಮೆ ಹುಸೇನ್ ಹೆಸರಿನ ಕೊಟ್ಟು ಹೋಗ್ತಾರಿಲ್ಲ. ಇವರು ಎಲ್ಲಾ ನಮಾಜ್ ಕುರಾನ್ ಎಲ್ಲಾ ಬಿಟ್ಟು ಕೊಬ್ಬರಿ ಬಟ್ಲಾಗಾಗಿ ಇಂತ ದಂಧೆ ಮಾಡಕ್ ಕುಂತಿದಾರ, ಇಂತ ಕೆಲಸ ಮಾಡಕ್ ಕುಂತಿದಾರ. ನಾಳೆ ಏನ್ ಉತ್ತರ ಕೊಡ್ತಾರೆ ಇವ್ರು? ಇಮಾಮ್ ಹುಸೇನ್ ಬಾರ್ಗನಲ್ಲಿ ಏನ್ ಉತ್ತರ ಕೊಡ್ತಾರೆ ಇವ್ರು? ಕರ್ಬಲಾದ ಮೈದಾನ್ ಇದೆ, ಒಂದೇ ಮೈದಾನ್ ಇದೆ. ಇಲ್ಲೇ ಮೈದಾನದಲ್ಲಿ ಬೆಳಗಿನ ಜಾವದಲ್ಲಿ ಅಜಾನ್ ಕೂಡ ಕುಂತಿದ್ರು. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್, ಅಶ್ಹದು ಅನ್ನ ಮುಹಮ್ಮದ್ ರಸೂಲುಲ್ಲಾಹ್, ಹಯ್ಯ ಅಲಾ ಸಲಾ, ಹಯ್ಯ ಅಲಲ್ ಫಲಾ, ಅಸ್ಸಲಾತು ಖೈರುಂ ಮಿನನ್ ನಾಮ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲಾಹ್. ಅಜಾನ್ ಕೂಡ ಕುಂತಿದ್ರು. ಇನ್ನೊಂದ್ ಕಡೆ ಮುಸಲ್ಮಾನ್ ಜನರು, ಇಲ್ಲೇನೆ ಮುಸಲ್ಮಾನ್ ಜನರು, ಇಲ್ಲಿ ಅಜಾನ್ ಕುಂತಿದೆ, ಅಲ್ಲಿ ಕುಣ್ಯಾಕ್ ಕುಂತಿದಾರ. ಇಲ್ಲಿ ಅಜಾನ್ ನಮಾಜ್ಗೆ ಕರ್ಯಾಕ್ ಕುಂತಿದಾರ, ಅಲ್ಲಿ ಯಜೀದ್ಗಳು ಕಬಾಬ್ ತಿನ್ನೋದಕ್ಕೆ ಕರ್ಯಾಕ್ ಕುಂತಿದಾರ. ಇಲ್ಲಿ ಅಜಾನ್ ಕೂಗಿ ಅಲ್ಲಾಹನ ಪ್ರಾರ್ಥನೆಗೆ ಕರ್ಯಾಕ್ ಕುಂತಿದಾರ,
ಅಲ್ಲಿ ಯಜೀದ್ಗಳು ಬೆಂಕಿ ಹಾಕಿ ಬೆಂಕಿನ ಮುಂತು ಹೆಣ್ಣು ಮಕ್ಕಳಿಗೆ ಡ್ಯಾನ್ಸ್ ಮಾಡ್ಸಕ್ ಕುಂತಿದ್ದಾರ. ಆ ಮೈದಾನದಲ್ಲಿ ಹೆಣ್ಣು ಮಕ್ಕಳು ಡ್ಯಾನ್ಸ್ ಮಾಡಕ್ ಕುಂತಿದ್ರು. ಇವತ್ತಿನ ಮೈದಾನದಲ್ಲಿ ಹೆಣ್ಣು ಮಕ್ಕಳು ಬೇಪರದಾಗಿ ಹೋಗಿ ನಿಂತು ನೋಡಕ್ ಕುಂತಿದ್ದಾರೆ. ಅಲ್ಲಿ ಬೇಪರದಾಗಿ ಬೆಳಗಿನ ಜಾವದಲ್ಲಿ ಹೋಗಿ ನೋಡಕ್ ಕುಂತಿದ್ದಾರೆ. ಅಲ್ಲಿ ಆ ಬೆಂಕಿ ತುಳಿಯೋದು, ಕಿಚ್ಚು ಹಾಯೋದು ಬೇಪರದಾಗಿ ಹೋಗಿ ನೋಡಕ್ ಕುಂತಿದ್ದಾರೆ. ಅಲ್ಲಿ ಕರ್ಬಲಾ ಮೈದಾನದಲ್ಲಿ ಯಜೀದ್ಗಳ ಹೆಣ್ಣು ಮಕ್ಕಳು ಹೋಗಿದ್ರು, ಡ್ಯಾನ್ಸ್ ಮಾಡಕ್ ಕುಂತಿದ್ರು, ಕುಣ್ಯಾಕ್ ಕುಂತಿದ್ರು. ಏಕೆ ಕುಣ್ಯಾಕ್ ಕುಂತಿದ್ರು? ಯಜೀದ್ನಿಂದ ಬಂದಿದ್ರು, ಯಜೀದ್ ಕಡೆಯಿಂದ ಬಂದಿದ್ರು. ಅಲ್ಲಾಹು ಅಕ್ಬರ್. ಹಜರತಿ ಅಲಿ ಅಕ್ಬರ್ ಅಜಾನ್ ಕೂಡ ಕುಂತಿದ್ರು. ಎಲ್ಲಾರು ವಜೂಲು ಮಾಡಿ ನಮಾಜ್ಗಾಗಿ ತಯಾರಿ ಕುಂತಿದ್ರು. ನೋಡ್ರಿ, ಇಮಾಮ್ ಹುಸೇನ್ಗೆ ಪ್ರೀತಿ ಮಾಡೋರು ಆ ಕರ್ಬಲಾ ಮೈದಾನದಲ್ಲಿ ಸಾವು ಬರೋದಿದೆ ಅನ್ನೋದು ನೇಮಕಿತ್ತು, ಉದ್ದೇಶನ ಇತ್ತು. ಈಗ ಸಾವು ಬರೋದಿದೆ, ಆದ್ರೆ ಅವ್ರು ನಮಾಜ್ ಬಿಟ್ಟಿಲ್ಲ. ಮತ್ತು ಇವತ್ತಿನ ಕಾಲದಲ್ಲಿ ಇಮಾಮೆ ಹುಸೇನಿನ ಹೆಸರು ತಗೊಳ್ಳೋರು ಏಕೆ ನಮಾಜ್ ಮಾಡಕ್ ಕುಂತಿದಾರ? ಇವತ್ತು ನೀವು ನೋಡಿದ್ರಿ ಅಲ್ಲ, ಮೊಜನ್ ಸಾಹೇಬರು ಮಸ್ಜಿದ್ ನಲ್ಲಿ ಇಮಾಮ್ ಸಾಹೇಬರು ಅಜಾನ್ ಕೊಡ 10ನೇ ಮೊಹರಂನಲ್ಲಿ ಅಜಾನ್ ಕೊಡಕ್ ಕುಂತಿದಾರ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. ಇಲ್ಲಿ ಇಡೀ ರಾತ್ರಿ ಏನು ಮಾಡಿದ್ರು? ಬೆಂಕಿ ಹಾಕಿದ್ರು. ಬೆಳಗ್ಗೆ 5 ಗಂಟೆ, ಕರೆಕ್ಟ್ 5 ಗಂಟೆಗೆ ಇವರು ಬೆಂಕಿ ತುಳಿಯಾಕ್ ಕುಂತಿದ್ದಾರೆ. ಇಲ್ಲಿ ಬೆಳಗ್ಗೆ 5 ಗಂಟೆಗೆ ಅಲ್ಲಾಹನ ಪ್ರೀತಿಯಲ್ಲಿ ನಮಾಜ್ ಮಾಡಕ್ ಕುಂತಿದಾರ. ಇವ್ರಿಗೆ ಹುಸೇನ್ಗೆ ಪ್ರೀತಿ ಮಾಡೋರು ಅಂತೀರಾ, ಏನ್ ಇವ್ರಿಗೆ ಅಂತೀರಾ? ಯಾರಿಗೆ ಅಂತೀರಿ? ನೀವೇ ಈಗ ನಿರ್ಧಾರ ಮಾಡಿ, ಯಾರಿಗೆ ಅಂತೀರಿ ನೀವು?